ಸಾವಿರ ದಿನಗಳ ಸಾವಿರ ಅವಾಂತರಗಳನ್ನು ಮಾಡಿದ ಕುಖ್ಯಾತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ. ಸಾವಿರ ದಿನಗಳ ಸಾವಿರ ಅವಾಂತರಗಳನ್ನು ಮಾಡಿದ ಕುಖ್ಯಾತಿ ಈ ದೇಶದಲ್ಲಿ ಯಾವುದಾದರೂ ಸರ್ಕಾರಕ್ಕೆ ಸಲ್ಲುತ್ತಿದ್ದರೆ ಅದು ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಶಾಸಕ ಸಿಸಿ ಪಾಟೀಲ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಅವಾಂತರಗಳನ್ನು ಎಲ್ಲಿಂದ ಆರಂಭಿಸಬೇಕು, ಎಲ್ಲಿಗೆ ಮುಗಿಸಬೇಕು ಎನ್ನುವುದೇ ದೊಡ್ಡ ಸಮಸ್ಯೆ. ಒಂದಲ್ಲ ಎರಡಲ್ಲ, ಸಾವಿರಾರು ಸಮಸ್ಯೆಗಳು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ್ದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಸ್.ವಿ. ಸಂಕನೂರ, ಎಂ ಹಿರೇಮಠ, ಎಂ.ಎಸ್. ಕರಿಗೌಡ್ರ, ಶ್ರೀಮತಿ ನಿರ್ಮಲಾ ಕೊಳ್ಳಿ, ಶ್ರೀಪತಿ ಉಡುಪಿ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಇವತ್ತು ಒಂದು ವಿಚಿತ್ರವಾದಂಥ ಸಮಾವೇಶ ನಡೀತಾ ಇದೆ. ಸಾವಿರ ದಿನಗಳ ಸಾಧನಾ ಸಮಾವೇಶ. ಸಾವಿರ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾವಿರ ದಿನಗಳ ಸಾವಿರ ಅವಾಂತರಗಳನ್ನು ಮಾಡಿದ ಕುಖ್ಯಾತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರಕ್ಕೆ ಸಲ್ತಿದ್ರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತೈತಿ. ಇವರ ಅವಾಂತರಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾವಿರಾರು ಅವಾಂತರಗಳು. ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನ ಮೂಡಾ ಸೈಟನ್ನು ವಾಪಸ್ ಕೊಟ್ಟಿದ್ದು. 14 ಸೈಟ್ಗಳನ್ನು ತೆಗೆದುಕೊಂಡು 14 ಸೈಟ್ಗಳನ್ನು ವಾಪಸ್ ಕೊಟ್ಟು SC ST ಪರವಾಗಿದ್ದೇವೆ, ನಮ್ಮದು ಅಹಿಂದ ಸರ್ಕಾರ ಅಂತ ಹೇಳುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸಚಿವ ಸಂಪುಟ 178 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಸಚಿವ ರಾಘೇಂದ್ರ ಅವರ ರಾಜೀನಾಮೆಗೆ ಕಾರಣ ಆಯಿತು. 178 ಕೋಟಿ ಹಣವನ್ನು 700ಕ್ಕೂ ಹೆಚ್ಚು ಖಾತೆಗಳಿಗೆ ವರ್ಗ ಮಾಡಿದರು. ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆದುಕೊಳ್ಳುವಂಥ ವಿಧಾನಸೌಧದಲ್ಲಿ ನಾವು ಸಂಸದೀಯ ಭಾಷೆಯಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಂತ ಕರಿತೇವೆ. 178 ಕೋಟಿ ಅಲ್ಲ, 90 ಕೋಟಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರು. ಹಣಕಾಸು ಇಲಾಖೆಯ ಸಚಿವರವರು ಆ ವರ್ಗ ಹಣ ಹೇಗೆ ವರ್ಗ ಆಯ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಇದಕ್ಕೆ ಹಗರಣ ಅನ್ನಬೇಕೋ ಏನು ಸಾಧನೆಯ ಸಮಾವೇಶದ ಒಂದು ಭಾಗ ಅನ್ನಬೇಕು ಅನ್ನೋದನ್ನು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ವಕ್ಫ್ ಮಂಡಳಿಯಲ್ಲಿ 4 ಕೋಟಿ ರೂಪಾಯಿ, 11 ಇಲಾಖೆಯಲ್ಲಿ 9 ನಿಗಮಗಳಲ್ಲಿ 42 ಕೋಟಿ ರೂಪಾಯಿಗಳ ದುರ್ಬಳಕೆ, 700 ಕೋಟಿ ಮಧ್ಯವರ್ತಕರಿಂದ ವಸೂಲಿ, ಅಬಕಾರಿ ಇಲಾಖೆಯಲ್ಲಿ ಹಗರಣ. ಅಬಕಾರಿ ಗುತ್ತಿಗೆದಾರರೇ ಕಂಪ್ಲೇಂಟ್ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸಚಿವ ತಿಮ್ಮಾಪುರ ಈ ರೀತಿ ಕೇಳ್ತಾರ, ಅವ್ರ ಮಗ ಭಾಗಿಯಾಗ್ಯಾನ ಅಂಥೇಳಿ. ಒಬ್ಬ ಅಬಕಾರಿ DC ಅರೆಸ್ಟ್ ಆದ. ಆದರೂ ಮಾನ್ಯ ಮುಖ್ಯಮಂತ್ರಿಗಳು ತಿಮ್ಮಾಪುರ ಅವರ ರಾಜೀನಾಮೆಯನ್ನು ವಾಪಸ್ ಪಡೆಯಲಿಲ್ಲ. ಕಾರಣ ಅಂದರೆ ಹೈಕಮಾಂಡಿನ ನೇರ ಪ್ರಭಾವ. ಈಗಾಗಲೇ 2 ಸಚಿವರ ತಲೆದಂಡ ಆಗೈತಿ. 3ನೇ ಸಚಿವರ ತಲೆದಂಡ ಆದ್ರೆ ಪಕ್ಷಕ್ಕೆ ಒಂದು ಕುಖ್ಯಾತಿ ಬರ್ತೈತೆ ಅನ್ನೋದಕ್ಕೆ ಅದನ್ನು ತಡೆಯುವಂತ ಹೋಗಲಿಲ್ಲ. ಬೋವಿ ನಿಗಮದಲ್ಲಿ 60 ಕೋಟಿ ರೂಪಾಯಿ ಗೋಲ್ಮಾಲ್, ಕಾನೂನು ಸುವ್ಯವಸ್ಥೆ ಅಂಕಾರ ಹೇಳಕ್ಬಾರ್ದು. RCB ಗೆಲುವಿನಲ್ಲಿ 11 ಜನರ ಸಾವು. ಯಾವ ಪುರುಷಾರ್ಥಕ್ಕಾಗಿ RCB ಸಂಭ್ರಮಾಚರಣೆ ಮಾಡಿದರು? ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಇನ್ನೊಬ್ಬ ಅಧಿಕಾರಿ ಕೂಡ ಅನೌನ್ಸ್ ಮಾಡಿದರು. ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಅಂತ ಪೊಲೀಸ್ ಹೇಳಿದಾಗೂ ಕೂಡ ಏನು RCB ನಮ್ಮ ರಾಜ್ಯದ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತ ಹೆಸರೈತೆ ಅಷ್ಟೇ. ಆಫ್ಟರ್ ಆಲ್ ಇಟ್ಸ್ ಓನರ್ ಇಸ್ ವಿಜಯ್ ಮಲ್ಯ, ಒಬ್ಬ ಬ್ರಿವರೀಸ್ ಮಾಲಕ. ದೇಶದ ಕೋಟ್ಯಾಂತರ ರೂಪಾಯಿಗಳನ್ನು ಹಾಕ್ಕೊಂಡು ಲಂಡನ್ದಲ್ಲಿ ನೆಲೆಸಿರುವಂಥ ಆ ಒಂದು ಕಂಪ್ನಿಗೆ SCP TSPಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ, SCP ಮತ್ತು TSPಯನ್ನು ನಾನೇ ತಂದೇನೆ ಅಂತ ಒಪ್ಕೊತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಹಿಂದುಳಿದ ವರ್ಗವರ ಕಲ್ಯಾಣಕ್ಕಾಗಿ ಇಷ್ಟನ್ನು ಮೀಸಲಿಡಬೇಕನ್ನುವಂಥ ಕಾನೂನು ತಂದವರು ಅವರು, ಅಭಿನಂದನೆ ಸಲ್ಲಿಸ್ತೇನೆ.
7,713 ಕೋಟಿ ರೂಪಾಯಿಗಳನ್ನು TSPಯಿಂದ 3,430 ಕೋಟಿ ರೂಪಾಯಿಗಳನ್ನು ಒಟ್ಟಾರೆ 11,14,000 ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡ್ರು. ಯಾವ ದುಡ್ಡು ಇಷ್ಟು ದುಡ್ಡು ಅಪಾರ ಪ್ರಮಾಣ ದುಡ್ಡು ಆ ಹಿಂದುಳಿದ ವರ್ಗವ್ರಿಗೆ ಹೋಗಬೇಕಾಗಿತ್ತಲ್ಲ, ತಮ್ಮ ಒಂದು ಬಿಟ್ಟಿ ಪ್ರಚಾರದ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ಆ ವರ್ಗದ ಜನರಿಗೆ ಅನ್ಯಾಯ ಮಾಡಿದ್ದು ಯಾರು ಇದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. 15,500 ಕೋಟಿ ರೂಪಾಯಿದ ಸ್ಮಾರ್ಟ್ ಮೀಟರ್. ಬೇರೆ ರಾಜ್ಯದೊಳಗೆ ಏನು ಸ್ಮಾರ್ಟ್ ಮೀಟರ್ ರೇಟ್ ಐತಿ, ಕರ್ನಾಟಕದಾಗ ಏನು ಸ್ಮಾರ್ಟ್ ಮೀಟರ್ ರೇಟ್ ಐತಿ ಅನ್ನೋದನ್ನು ಗೊತ್ತಾದ್ರೆ ತಮಗೆ ಅರ್ಥ ಆಕೈತಿ. ಬಾರ್ ಲೈಸೆನ್ಸಿಗೆ ಸಿಕ್ಕಾಪಟ್ಟಿ ಲಂಚವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಸಾಮಾನ್ಯ ಆರೋಪ. ಬೆಂಗಳೂರಿನೊಳಗೆ ಕಸ ಬಳಿಯುವ ಮಷೀನಿಗೆ 617 ಕೋಟಿ ರೂಪಾಯಿ, ಕಸ ತೆಗೆಯುವ ಮಷೀನಿಗೆ 617 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡ್ರು. ಅದೆಲ್ಲ ತೆಗಿತೈತೋ ಹೆಂಗೆ ತೆಗಿತೈತೋ ನಾವೇನು ಅದನ್ನು ಡೆಮೋನು ತೋರಿಸ್ಲಿಲ್ಲ ಯಾರಿಗೂ. ಅಷ್ಟು ರೊಕ್ಕಕ್ಕೆ ಆ ಮಷೀನ್ ಬರ್ತೈತೆ ಅನ್ನೋದು ಹೇಳಿಲ್ಲ. ನಮ್ಮ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದರು. ಒಬ್ಬ ಗುತ್ತಿಗೆದಾರ ಅಲ್ಲ, ಅವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ, ನಿವೃತ್ತ ಗುತ್ತಿಗೆದಾರ ಕೆಂಪಣ್ಣ ಅಂಥೇಳಿ. ಅವನು CM ಸಾಹೇಬರು ತಮ್ಮ ಮನೆಗೆ ಕರೆಸ್ಕೊಂಡು, ವಿರೋಧ ಪಕ್ಷದ ನಾಯಕರಿದ್ರು ಅವಾಗ, ತಮ್ಮ ಮನೆಗೆ ಕರೆಸ್ಕೊಂಡು ಅವ್ರ ಮನೆಯಿಂದ ಹೊರಗೆ ಬಂದ. ನಿಮ್ಮ ಮಾಧ್ಯಮದವರು ಅಲ್ಲೇ ನಿಂತಿದ್ದರು. ಅವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮನೆ ಮುಂದೆ ನಿಂತಿದ್ದರು. ಅಲ್ಲಿ ನಿಂತು 40% ಕಮಿಷನ್ ಅಂತ ಆರೋಪ ಮಾಡಿದ. ಅದನ್ನು ಇಡೀ ರಾಜ್ಯದ ತುಂಬ ಅಪಪ್ರಚಾರ ಮಾಡಿದರು. ಇವತ್ತು ಅದೇ ಗುತ್ತಿಗೆದಾರರ ಸಂಘದವ್ರು ಹೇಳ್ತಾರೆ 63% ಭ್ರಷ್ಟಾಚಾರ ನಡೀತೈತೆ ಅಂಥೇಳಿ ಉಪಲೋಕಾಯುಕ್ತ B ವೀರಪ್ಪ ಹೇಳಿದ್ದಾರೆ. ಉಪಲೋಕಾಯುಕ್ತರು ಹೇಳಿದ್ದಾರೆ 63% ನಿಂತೈತೆ ಅನ್ನುವಂಥದ್ದನ್ನು. ಅಬಕಾರಿ ಇಲಾಖೆ ಅಂಕಾರ ಹೇಳಕ್ಕೆ ಬರೋದಿಲ್ಲ. ಅನ್ನಭಾಗ್ಯವನ್ನು ಕಾಳಸಂತೆಯೊಳಗೆ ಮಾರ್ಯಾರ. BPL ಇಂದ APLಗೆ ಕಾರ್ಡ್ಗಳನ್ನು ವರ್ಗ ಮಾಡ್ಯಾರ. ವಸತಿ ಯೋಜನೆಗೆ 15% ಮೀಸಲಾತಿ ಇಟ್ಟಾರ ಅಲ್ಪಸಂಖ್ಯಾತರಿಗೆ. ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು, ಜಾತಿ ಆಧಾರದ ಮೇಲೆ ಮನೆ ಕೊಡಬಾರ್ದು. ನಾನು ಹಿಂದೆ ಇಲ್ಲಿ ಸಚಿವನಿದ್ದಾಗ 4,000 ಮನೆಗಳನ್ನು ತಂದಿದ್ದೆ ನಾನು ನರಗುಂದ ಮತಕ್ಷೇತ್ರಕ್ಕೆ. ಎಲ್ಲರಿಗೂ SC ಬಂತು, ST ಬಂತು, ಹಿಂದುಳಿದವರಿಗೆ ಬಂತು, ಮುಂದೂರು ಎಲ್ಲರಿಗೂ ಕೂಡ 4,000 ಮನೆಗಳನ್ನು ಹಂಚಿದ್ದೆ. ಇಲ್ಲೇ ನೋಡ್ರಿ 15% ಮಾತ್ರ ಅವರಿಗೆ ಮೀಸಲಾತಿ. ಲಂಚ ನೀಡದವರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆ. 2.5 ವರ್ಷಗಳಲ್ಲಿ 2,422 ರೈತರು ಸಾವಿಗೆ ಶರಣು. ಈಗ ನರೇಗಾ ತೆಗೆದ ವಿಕಸಿತ ಭಾರತ ರಾಮ್ಜಿ ಅಂತ ಮಾಡೇವಿ. ಅದಕ್ಕೆ ಮಹಾತ್ಮ ಗಾಂಧಿ ಹೆಸರು ಕೈ ಬಿಟ್ಟರು, ಹಂಗಾತು ಹಿಂಗಾತು ಅಂತೇಳಿ ಮಾತಾಡ್ತಾರೆ ಇವ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರು. ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅದ ನಾಸೀರ್ ಹುಸೇನ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರು ವಿಧಾನಸೌಧದೊಳಗೆ. FSL ರಿಪೋರ್ಟಿಗೆ ಹೈದರಾಬಾದಕ್ಕೆ ಕಳಿಸಿದ್ರು. ಒದರಿದ ಕರೆ ಅನ್ನುವಂಥದ್ದು ಬಂತು. ಅವ್ರ ಮೇಲೆ ಏನೂ ಕ್ರಮ ಆಗಲಿಲ್ಲ. ಈ ರೀತಿಯಾಗಿ ಹನುಮಧ್ವಜ ಮಂಡ್ಯದಲ್ಲಿ ತಡೆಗಟ್ಟಿದ್ದಕ್ಕೆ ಸಂಘರ್ಷ ಆಯಿತು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವ್ರ ಬಗ್ಗೆ ಇನ್ನೂ ಏನು ಕ್ರಮ ಇಲ್ಲ. ಅವ್ನು ಯೂಟ್ಯೂಬರ್ ಯಾರು, ಅವನು ಸಮೀರ್, ಅವನ ಬಗ್ಗೆ ಕ್ರಮ ಇಲ್ಲ. ಒಬ್ಬ ದಕ್ಷ ಅಧಿಕಾರಿಯನ್ನು ಕಳಿಸಿ SIT ರಚನೆ ಮಾಡಿದರು. ಆಮೇಲೆ ಅವನು ಮುಸುಕದಾರ ಹೇಳಿದಲ್ಲಿ ತೆಗೆದ್ರು 3 IPS ಆಫೀಸರ್ಸ್ ಕಡೆ ಏನು ಕೆಲಸ ಮಾಡಿದ್ರು ಅಂದರೆ ಹೆಣ ಹುತ್ತಿದ್ದು ತೆಗೆದು ಅಂತೇಳಿ ಒಂದು ಹೆಣನೂ ಸಿಗಲಿಲ್ಲ. SIT ರಿಪೋರ್ಟ್ ಎಲ್ಲಿ ಹೋಯ್ತು? ಇನ್ನೂ ಮಟ್ಟ ಮುಸುಕದಾರಿ ಯಾಕೆ ಅರೆಸ್ಟ್ ಆಗಿಲ್ಲ? ಸಮೀರ್ ಯಾಕೆ ಅರೆಸ್ಟ್ ಆಗಿಲ್ಲ? ಇನ್ನೊಬ್ರು ಮಟ್ಟಣ್ಣವ್ರು, ಗಿರೀಶ್ ಮಟ್ಟಣ್ಣವ್ರು ಯಾಕೆ ಅರೆಸ್ಟ್ ಆಗಿಲ್ಲ? ಇಂಥ ಹಲವಾರು ಪ್ರಶ್ನೆಗಳನ್ನು ಗೃಹ ಸಚಿವರನ್ನು ಕೇಳಬೇಕಾಗತ್ತೆ. ಗೃಹ ಸಚಿವರು ವಿಫಲರಾದರೂ ಕೂಡ ರಾಜ್ಯದ ನೇರ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತೈತಿ. ಅವರಾದರೂ ಇದರ ಬಗ್ಗೆ ಕ್ರಮ ತಗೋಬೇಕಿತ್ತು, ತಗೊಳ್ಳಿಲ್ಲ. ಸಾಕಷ್ಟು ಮಹಿಳಾ ಅಧಿಕಾರಿಗಳಿಗೆ ಕೊಲೆ ಬೆದರಿಕೆ, ಪೌರಾಯುಕ್ತರಿಗೆ ಕೈ ಮುಖಂಡರಿಂದ ಧಮಕಿ,
ಇಂಥ ಹಲವಾರು ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಯಾವ ಪುರುಷಾರ್ಥಕ್ಕಾಗಿ ಇವರು 1000 ದಿನಗಳ ಒಂದು ಸಮಾವೇಶ ಮಾಡಕತ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡ್ರಿ, ಮಹಿಳಾ ದೌರ್ಜನ್ಯ, ರೈತ ವಿರೋಧಿ, ತುಷ್ಟೀಕರಣ, ಕಾನೂನು ಸುವ್ಯವಸ್ಥತೆ, ಭ್ರಷ್ಟಾಚಾರ, ದಲಿತ ವಿರೋಧಿ, ಹಿಂದೂ ವಿರೋಧಿ, ಹೀಗೆ 1000 ದಿನಗಳಲ್ಲಿ ಸಾವಿರಾರು ಅವಾಂತರಗಳನ್ನು ಮಾಡಿದಂಥ ಈ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ನಿಮಗೆ ಕೊಡ್ತೇನೆ ಯಾಕೆ ತಲೆ ಕೆಡಿಸ್ಕೊಂಡು. ಅಬಕಾರಿಯಲ್ಲಿ 2 ಸಾಲು ಡ್ರಗ್ ಫ್ಯಾಕ್ಟ್ರಿ, ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಕಂಡು ಹಿಡಿದವರು ಯಾರು? ಮಹಾರಾಷ್ಟ್ರ ಪೊಲೀಸ್. ನಮ್ಮ ಪೊಲೀಸ್ ಎಮಿನೆಂಟ್ ಇಲ್ಲ ಅಂತಲ್ಲ, ಮಹಾರಾಷ್ಟ್ರ ಪೊಲೀಸರಿಗಿಂತ ಎಮಿನೆಂಟ್ ಪೊಲೀಸರು ನಮ್ಮ ಕಡೆ ಅದಾರ. ಆದರೆ ಅವರ ಕೈಗಳನ್ನು ವಿಧಾನಸೌಧದ 3ನೇ ಮಾಡಿ ಕಟ್ಟಾಕೈತಿ. ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ ಅಂತಂದ್ರೆ ಮೈಸೂರು ಕಮಿಷನರ್ ಹಿಡಕಾಕಿದ್ರ ಅವಶ್ಯವಾಗಿ ಹಿಡಕಾಕಿತ್ತು. ಇದು ರಾಜ್ಯಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಾಡಿದ ಅವಮಾನ ಅಲ್ಲ. ಈಗ ನೋಡ್ತಾ ಇದ್ದೆ ಟಿವಿಯಾಗ ಯಾವುದೋ ಒಂದು ಚಾನಲ್ನಲ್ಲಿ ಸ್ಕ್ರೋಲಿಂಗ್ ಬಂತು. ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ಪ್ರಾರಂಭವಾಗುತ್ತಿದ್ದಂತೆ ವೇದಿಕೆ ಮೇಲಿಂದ ಕೆಳಗಿಳಿದ ಡಿ ಕೆ ಶಿವಕುಮಾರ್. ಕನ್ನಡದ ಗಾದೆ ಮಾತಿತ್ತು, ಎತ್ತೆರಿಗಿಳಿದ್ರೆ ಕೋನ್ ಕೆರೆಗಿಳಿತೈತೆ ಅಂತೇಳಿ. ನಮ್ಮ ರಾಜ್ಯ ಸರ್ಕಾರದ ಭಾಳ ಹಂಗಾಗೈತಿ. ಒಂದು ಎರಿಗಿಳಿಯಾಕತ್ತೆ, ಇನ್ನೊಂದು ಕೆರೆಗಿಳಿತೈತಿ. ನೋಡ್ರಿ, ಕಳೆದ 3-4 ತಿಂಗಳಿಂದ ನಿಮ್ಮ ಮಾಧ್ಯಮ ಆಯ್ತು, ಪ್ರಿಂಟ್ ಮೀಡಿಯಾದೊಳಗೆ ಆಯ್ತು, ಏನೂ ಸುದ್ದಿ ಇಲ್ಲ. ಸುದ್ದಿ ಇರೋದು ಬರೇ ಮಾತಿನಂತೆ ನಡ್ಕೋರಿ ಅನ್ನೋದು ಒಂದು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇನೆ ಅನ್ನೋದು ಮತ್ತೊಂದು. ಡೆಲ್ಲಿಗೆ ಹೋಗಿ ಬಂದವರು ಡಿ ಕೆ ಶಿವಕುಮಾರ ಪೂಜ್ಯ ಗುರುಗಳಾದಂಥ ನವೀನ್ ಅಜಾರ್ ಅಂತ ಹೋಗಿ ಬಂದಾರ. ಇವತ್ತು ಸಾಧನೆಯ ಸಮಾವೇಶ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅಕ್ಕಪಕ್ಕದಲ್ಲಿ ಕುಂತರೂ ಒಬ್ಬರು ಮುಖ ಒಬ್ಬರು ನೋಡಿಲ್ಲ. ಮುಖ್ಯಮಂತ್ರಿಗಳ ಭಾಷಣ ಚಾಲೂ ಆಕೈತೆ ಅಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇಳಿದು ಹೋದರು ಅಂತೇಳಿ ಒಂದು ಟಿವಿಯಾಗ ಸ್ಕ್ರೋಲಿಂಗ್ ಬಂತು. ಯಾವ ಟಿವಿಯ ನೋಡಲಿಲ್ಲ ನಾನು. ಆ ಟಿವಿಯಾಗ ಸ್ಕ್ರೋಲಿಂಗ್ ಬಂದಿದ್ದು ನೋಡಿ ಹೇಳಕತ್ತೀನಿ. ಅಂದ್ರೆ ಇದ್ರ ಮೇಲೆ ರಾಜ್ಯ ಸರ್ಕಾರ ಯಾವ ರೀತಿ ನಡೀತೈತಿ ಅನ್ನೋದನ್ನು ಈ ರಾಜ್ಯದಾಗ ನೋಡಕತ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಈ 1000 ದಿನಗಳಾಗ್ಯಾವು. ಕ್ವಾಂಟಿಟಿ ಈಸ್ ನಾಟ್ ಇಂಪಾರ್ಟೆಂಟ್. ಐ ರಿಪೀಟ್, ಕ್ವಾಂಟಿಟಿ ಈಸ್ ನಾಟ್ ಇಂಪಾರ್ಟೆಂಟ್, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. There is no quality in this government, only quantity is there in this government ಅನ್ನುವಂಥ ಮಾತನ್ನು ಹೇಳಿ, ಈ 1000 ದಿನಗಳ ಈ ಸಮಾವೇಶ ಇದೊಂದು ಭಾಳ ಅಸಹ್ಯ ಪದ್ಧತಿ. ಸಾಧನೆ ಮಾಡಿದ್ರೆ ಸಮಾವೇಶ ಮಾಡಲಿ. ಸಾಧನೆ ಮಾಡ್ಯಾರ, ಭ್ರಷ್ಟಾಚಾರದೊಳಗೆ ಸಾಧನೆ ಮಾಡ್ಯಾರ, ತುಷ್ಟೀಕರಣದೊಳಗೆ ಸಾಧನೆ ಮಾಡ್ಯಾರ, ದಲಿತ ವಿರೋಧಿಯೊಳಗೆ ಸಾಧನೆ ಮಾಡ್ಯಾರ, ಅಬಕಾರಿ ಒಳಗೆ ಸಾಧನೆ ಮಾಡ್ಯಾರ, ಲಂಚ ತಿನ್ನೋದ್ರೊಳಗೆ. ಇದ್ರ ಸಮಾವೇಶ ಅಂತ ಹೆಸರಿಟ್ಟಿದ್ರೆ ಅಂತ ನಾ ಖಂಡಿತ ಅದನ್ನು ಒಪ್ಕೊತಿದ್ದೆ. ಏನು ಸಾಧನೆ ಮಾಡಲ್ದ ಸಾಧನೆ ಮಾಡ್ಯಾರ ಅಂತ ಹೇಳಿದ್ರೆ ಇದು ಒಂದು ವಿಪರ್ಯಾಸದ ಸಂಗತಿ. ಇಂಥ ಸರ್ಕಾರ ಹಿಂದೂ ಹೇಳೀನಿ, ಇವತ್ತು ಹೇಳ್ತೇನೆ, ಇದ್ರೆಷ್ಟು ಹೋದ್ರೆಷ್ಟು. 1000 ದಿವಸ ಆಗಿಂದ ಕಾಂಗ್ರೆಸ್ಸಿನ ಶಾಸಕರಿಗೆ 50 ಕೋಟಿ ಕೊಟ್ಟಾರ, BJP ಶಾಸಕರಿಗೆ 25 ಕೋಟಿ ಕೊಟ್ಟಾರ. ಒಂದು ಕ್ಷೇತ್ರಕ್ಕೆ ಕನಿಷ್ಠ ಏನಿಲ್ಲ ಅಂದರೂ 100ರಿಂದ 120 ಹಳ್ಳಿ, ಸಣ್ಣ ಕ್ಷೇತ್ರಕ್ಕೆ 100 ಹಳ್ಳಿ, ನರಗುಂದಂಥ ಸಣ್ಣ ಮತಕ್ಷೇತ್ರಕ್ಕೆ. ದೊಡ್ಡ ಮತಕ್ಷೇತ್ರಕ್ಕೆ 200, 300, 400 ಹಳ್ಳಿ ಅದಾವೆ. 25 ಕೋಟಿ ಏನಂತ ಹಂಚಬೇಕು? ನಮ್ಮ ಸರ್ಕಾರ ಮಾಡಿದ ರಸ್ತೆ ಏನು ತಗ್ಗಿ ಬಿದ್ದಾವಲ್ಲ ಮಳೆ ಹೆಚ್ಚಾಗಿ, ಅದಕ್ಕೆ ಗರ್ಸು ಮಣ್ಣು ಹಾಕಕ್ಕೆ ಈ ಸರ್ಕಾರದ ರೊಕ್ಕಿಲ್ಲ. ಜಾರಕಿಹೊಳಿ ಹೇಳಕತ್ತಿದ್ರು ದುಡ್ಡು ಐತಿ ಅದಕ್ಕೆ ಖರ್ಚು ಮಾಡಕತ್ತೀವಂತೆ. ಎಲ್ಲಿ ಮಾಡಿರಿ ಅನ್ನೋದೊಂದು ತೋರಿಸ್ರಿ, ಯಾವ ಇಲಾಖೆಗೆ ದುಡ್ಡು ಕೊಟ್ಟಿರಿ ಅನ್ನೋದು ತೋರಿಸ್ರಿ, ಬಿಡುಗಡೆ ಮಾಡಿರಿ. ಇಷ್ಟು ಹೊಸ ರಸ್ತೆ ಮಾಡೇವಿ, ಇಷ್ಟು ಹೊಸ ರಸ್ತೆಗೆ ರೊಕ್ಕ ಕೊಟ್ಟೇವಿ, ಇಷ್ಟು ಹೊಸ ಹೈವೇ ಮಾಡೇವಿ, ಇಷ್ಟು MDR ಮಾಡೇವಿ, ಇಷ್ಟು ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಮಾಡೇವಿ ಅನ್ನೋದು ತೋರಿಸ್ರಿ. ಮಲಪ್ರಭಾ ನದಿಯೊಳಗೆ ನೀರು ತುಂಬಿ ತುಳುಕ್ತೈತಿ, ನೀರು ಬಿಡಬೇಕಂದ್ರೆ ಕಂಟಿ ಅದಾವೆ. ಬರೀ ಒಂದು 30 ಲಕ್ಷ ರೂಪಾಯಿ ಕೇಳಿದೆ ಮೊನ್ನೆ MDನ, ಕರ್ನಾಟಕ ನೀರಾವರಿ ನಿಗಮದ MDನ, ಬರೀ 30 ಲಕ್ಷ ರೂಪಾಯಿ ಕಂಟಿ ತೆಗ್ಸಕ್ಕೆ. ಹಿರೇಕೊಪ್ಪ ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ, ಅಲ್ಲಿ ಕಂಟಿ ಬೆಳೆದು ನೀರು ಹರಿಯಕ್ಕೆ ಬರ್ತಿದ್ದಿಲ್ಲ. 30 ಲಕ್ಷ ಕೊಡುವಂಥ ತಾಕತ್ತಿಲ್ಲ ಇವ್ರ ಕಡೆ. ಗುತ್ತಿಗೆದಾರರ ಬಿಲ್ ಪಾವತಿಯಾಗಿಲ್ಲ,
ಯಾವಾರ ಹೊಸ ಕೆಲಸ ಅಪ್ಪಿತಪ್ಪಿ ಬಂದರೆ ಟೆಂಡರ್ ಹಾಕಕ್ಕೆ ಅಂತಾರೆ ಕಾಂಟ್ರಾಕ್ಟ್ರು. ಕೆಲಸ ಮಾಡೋದ ಕರೆ ಹಾಕೈತ್ರಿ, ಕಮಿಷನ್ ಕೊಡೋದ ಕರೆ ಹಾಕೈತಿ, ರೊಕ್ಕನೇ ಬರೋದಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಈ ರಾಜ್ಯದ ಜನತೆ ಎಂದೂ ನೋಡಿದ್ದಿಲ್ಲ ಅನ್ನುವಂಥ ಮಾತನ್ನು ಅತ್ಯಂತ ಕಟುವಾದ ಮಾತುಗಳಲ್ಲಿ ಟೀಕಿಸ್ಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಶೂನ್ಯ ಸಾಧನೆ ಮಾಡಿದರೂ ಕೂಡ ಇವತ್ತು 1000 ದಿನದ ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ. ಇವರು ಯಾರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ನಾನು. ಯಾರಿಗೆ ಒಳ್ಳೆಯದು ಮಾಡಿದ್ದಾರೆ? ರೈತರಿಗೆ ಮಾಡಿದ್ದಾರಾ? ಮಹಿಳೆಯರಿಗೆ ಮಾಡಿದ್ದಾರಾ? ಯುವಕರಿಗೆ, ಯುವ ಪದವೀಧರರಿಗೆ ಮಾಡಿದ್ದಾರಾ? ಯಾರು ಏನು ಒಳ್ಳೆಯದಿಲ್ಲ. ಯಾರೂ ಕೂಡ ಇವತ್ತು ಜನಸಾಮಾನ್ಯರು ಕೂಡ ನೆಮ್ಮದಿಯಿಂದ ಬದುಕ್ತಾ ಇಲ್ಲ, ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇಲ್ಲ. ಇವತ್ತು ಇವರು ಅಧಿಕಾರಕ್ಕೆ ಬರೋ ಪೂರ್ವದೊಳಗೆ ಚುನಾವಣೆ ಸಂದರ್ಭದೊಳಗೆ ಪ್ರಣಾಳಿಕೆ ಒಳಗೆ ಒಂದು ಘೋಷಣೆ ಮಾಡಿದರು. ನಮ್ಮ ರಾಜ್ಯದೊಳಗೆ ಇರ್ತಕ್ಕಂಥ ಏನು 43 ಇಲಾಖೆಗಳೇನು ಹುದ್ದೆಗಳದಾವೆ, ಒಂದು ವರ್ಷದೊಳಗೆ ಎಲ್ಲ ತುಂಬ್ತೀವಿ ಅಂತ ತಿಳ್ಕೊಂಡು ಪ್ರಣಾಳಿಕೆ ಒಳಗೆ ಮಾಡಿದರು. 2.5 ವರ್ಷ ಆಯಿತು. ಸಿದ್ದರಾಮಯ್ಯವ್ರು ಪ್ರಶ್ನೆ ಮಾಡ್ತೀನಿ ನಾನು, 2.5 ವರ್ಷ ಆದರೂ ಕೂಡ ಒಂದು ಹುದ್ದೆ ನಮ್ಮ ರಾಜ್ಯದೊಳಗೆ 43 ಇಲಾಖೆಯೊಳಗೆ 2,84,000 ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳಿದಾವೆ. ವಿಶೇಷವಾಗಿ ಶಿಕ್ಷಕರ ಹುದ್ದೆಗಳು ಸುಮಾರು 45,000ದಷ್ಟು ಹುದ್ದೆಗಳು ಖಾಲಿ ಅದಾವೆ. ನಮ್ಮ ಸರ್ಕಾರದಾಗ ಏನು ತುಂಬಿ ಅಷ್ಟೇ, ಇವರು ಒಂದು ಹುದ್ದೆ ತುಂಬಿಲ್ಲ. ಇದು ಸಾಧನೆನೇ ಮಾಡಿದ್ದು ನೀವು. ಎಷ್ಟು ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ? 1886 ಜನ ಆತ್ಮಹತ್ಯೆ ಮಾಡಿಕೊಂಡಾರ. ಇದು ನಿಮ್ಮ ಸಾಧನೆನಾ? ಮಹಿಳೆಯರಿಗೆ ಎಷ್ಟು ಅತ್ಯಾಚಾರ ಆಗ್ಯದ? ಸುಮಾರು 340 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಯ್ತು. ಮಹಿಳೆಯರಿಗೆ ಸುರಕ್ಷಿತ ಇಲ್ಲ. ನೀವು ಏನು ಸಾಧನೆ ಮಾಡಿರಿ? ನೀವು ಯಾವ ಸಾಧನೆಗಾಗಿ ನೀವು ಸಮಾವೇಶ ಮಾಡ್ಲಿಕ್ಕಿದ್ದೀರಿ? ಮಹಿಳೆಯರ ಮೇಲೆ ದೌರ್ಜನ್ಯ. ಆಮೇಲೆ ಹಾಡೇ ಆಗೋಲ್ಲ, ATMಗಳು ಕಳವಾಗ್ಲಿರ್ತದೆ, ಒಂದಲ್ಲ ಎರಡಲ್ಲ. ಕಾನೂನು ಸುವ್ಯವಸ್ಥೆ ಎಲ್ಲೈತೆ ನಿಮ್ಮಲ್ಲಿ? ಹೀಗಾಗಿ ಯಾವ ಕ್ಷೇತ್ರದಲ್ಲಿಯೂ ಕೂಡ ಇವರು ಸಾಧನೆ ಇಲ್ಲ, ಜೀರೋ, ಶೂನ್ಯ. ನಾಚಿಕೆ ಐತೆ ಇಲ್ಲಿ ಸರ್ಕಾರಕ್ಕೆ ಅರ್ಥನಾಗೋದಿಲ್ಲ. ಮಾಡಿದ್ರೆ ಮಾಡಲಿ, CC ಪಾಲ್ಡರ್ ಹೇಳಿದರು, ಮಾಡಿದ್ರೆ ಮಾಡಲಿ. ಏನೂ ಮಾಡಿಲ್ಲ, ಯಾರಿಗೂ ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಟ್ಟಿಲ್ಲ ಅವರು. ಜನಸಾಮಾನ್ಯರದು ಬಸ್ ರೇಟ್ ಜಾಸ್ತಿ ಮಾಡಿದ್ರಿ, ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ, ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದ್ರಿ, ಮರಣ ಉತ್ತಾರ ತಗೊಳಕ್ಕೆ 2 ರೂಪಾಯಿ ಇದ್ದದ್ದು 20 ಮಾಡಿದ್ರಿ, 50 ರೂಪಾಯಿ ಮಾಡಿದ್ರಿ. ಯಾವ್ದು ಬಿಟ್ಟಿರಿ ನೀವು? ನೋಂದಣಿದು ಚಾರ್ಜ್ ಜಾಸ್ತಿ ಮಾಡಿದ್ರಿ. ಇವೆಲ್ಲ ನಿಮ್ಮ ಸಾಧನೆನಾ? ಅದಕ್ಕೆ ಅವ್ರಿಗೆ ಗೊತ್ತದ ಹಾವೇರಿಗೆ ಏನು ಮಾಡಾಕತ್ತಾರಲ್ಲ, ಈ ಸಾಧನೆ ಸಮಾವೇಶಕ್ಕೆ ಮಂದಿ ಬರೋದಿಲ್ಲ ಅಂತ ತಿಳ್ಕೊಂಡು ಕಂಪಲ್ಸರಿ DC, ತಹಸೀಲ್ದಾರು ಎಲ್ಲ ಅಧಿಕಾರಿಗಳನ್ನು ಬಳಸಿ ಗಾಡಿ ಮಾಡಿ, ಮತ್ತು ಇದೀಗ ಕೇಳಿದ ನಾನು ಒಂದೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರ ಖರ್ಚಿಗಾಗಿ 10,000 ರೂಪಾಯಿ ಕೊಡ್ಬೇಕಂತೆ. ಟಿಫಿನ್ ಮಾಡಿಸಿ ಟಿಫಿನ್ ಮಾಡಿಸಿ ಕಳಿಸ್ಬೇಕು. ಒತ್ತಾಯದಿಂದ ಕರ್ಕೊಂಡು ಹೊಂಟಾರೆ. ಅದು ಜನ ಅರ್ಥ ಮಾಡ್ಕೊಂಡಾರ. ಈ ಸರ್ಕಾರ ಏನೇನು ಮಾಡಿದೆ, SC ST ಹೇಳಿದರು. SC STಗೆ ಮೀಸಲಾಗಿಟ್ಟಂಥ ಅವರ ಅಭಿವೃದ್ಧಿಗಾಗಿ, ಕಲ್ಯಾಣಕ್ಕಾಗಿ ಮೀಸಲಾಗಿಟ್ಟಂಥ ಪ್ರತಿ ವರ್ಷ 10,000 ಕೋಟಿ ಗ್ಯಾರಂಟಿ ಡೈವರ್ಟ್ ಮಾಡಿದರು. ಇದು ಜನಕ್ಕೆ ಗೊತ್ತಿಲ್ವಾ? ಇವ್ರು ಏನೇ ಮಾಡಲಿ, ಎಷ್ಟೇ ಸುಳ್ಳು ಹೇಳಿದ್ರಿ, ಈ ಸರ್ಕಾರ ಯಾರಿಗೂ ಕೂಡ ಇವತ್ತು ಅನುಕೂಲತೆ ಮಾಡಿಲ್ಲ, ಒಳ್ಳೇದು ಮಾಡಿಲ್ಲ. ಇವರೇನು ಪ್ರಚಾರ ಮಾಡ್ಕೋತಾರೆ ಮಾಡ್ಕೊಳ್ಳಿ. ಖಂಡಿತವಾಗಿ ಮುಂಬರ್ತಕ್ಕಂಥ ಚುನಾವಣೆ ಒಳಗೆ ಇವರಿಗೆ ಪಾಠ ಕಲಿಸ್ತಾರೆ. ಮುಂಬರ್ತಕ್ಕಂಥ ಚುನಾವಣೆ ಒಳಗೆ ಖಂಡಿತವಾಗಿ ಕಾಂಗ್ರೆಸ್ ಸೋಲ್ತದ. ಪುನಃ ನಮ್ಮ ರಾಜ್ಯದೊಳಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ತಹಸೀಲ್ದಾರ್ ಕಂಪಲ್ಸರಿ ಬಸ್ ತುಂಬಿಸಿ ಕಳಿಸ್ಬೇಕು. ನಮ್ಮ ನರಗುಂದ ತಾಲೂಕಿಗೆ 30 ಬಸ್ ಕೊಟ್ಟಾರ. ಆಮೇಲೆ ರೋಣ ತಾಲೂಕಿನ ನನ್ನ ಭಾಗದ ಹಳ್ಳಿಗೆ 30 ಬಸ್ ಕೊಟ್ಟಾರ. ಒಬ್ಬ KS ಆಫೀಸರ್ ಮಾಡೋ ಕೆಲಸ ಏನಪ್ಪ ಅಂತಂದ್ರೆ ಮಂದಿ ಬಸ್ ಹತ್ತೆ ಕಳಿಸ್ಬೇಕು. ಮಂದಿ ಹತ್ತಿಲ್ಲ, ಖಾಲಿ ಬಸ್ ಹೋಗ್ಯಾವ. ಬಸ್ ಬಿಟ್ಟು ಕೂಡಲೇ ಮೆಸೇಜ್ ಹೋಗ್ಬೇಕಂತ ಸರ್, ಅದು ಎಷ್ಟು ಜನ ಅದಾರ ಮೆಸೇಜ್ ಹೋಗ್ಬೇಕಂತ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು, PDOಗಳು ಅವರಿಗೆ ಟಿಫಿನ್ ಮಾಡಿಸಿ ಕಳಿಸ್ಬೇಕಂತ. ಈ ಪರಿಸ್ಥಿತಿ
ಈ ಸರ್ಕಾರದ ಅತ್ಯಂತ ದೀರ್ಘಕಾಲ ಅನುಭವದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದೊಳಗೆ ಇಂಥ ಆಡಳಿತವನ್ನು ನೋಡಕತ್ತಿದ್ದು ನೋವಿನ ಸಂಗತಿ.